ನಮಸ್ಕಾರ. ನಾನೀ ದಿನ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ಸುಲಭವಾಗಿ ಮಾಡುವಂಥದ್ದು, ಹಾಗೆ ಮೂಲಂಗಿ ಸೊಪ್ಪು ಜೊತೆಗೆ ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ರೊಟ್ಟಿ, ದೋಸೆ, ಚಪಾತಿ ಎಲ್ಲದಕ್ಕೂ ನಂಚ್ಕೊಳ್ಳೋಕೆ ತುಂಬ ಟೇಸ್ಟು. ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ. ಒಂದು ತಟ್ಟೆಯಲ್ಲಿ 2 ಮೂಲಂಗಿ ಅದರ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಈರುಳ್ಳಿ, 1 ಟೊಮೊಟೊ, 1 ದೊಣ್ಣೆಮೆಣಸು ಹೆಚ್ಚಿಟ್ಟಿದ್ದೀನಿ. 1 ಬೌಲು ಮೊಳಕೆ ಬರಿಸಿದ ಹೆಸರು ಕಾಳಿದೆ, 10 ಬೆಳ್ಳುಳ್ಳಿ ಹೆಸರು, 2 ಹಸಿಮೆಣಸನ್ನು ಸಿಗದಿಟ್ಕೊಂಡಿದ್ದೀನಿ, ಕರಿಬೇವಿದೆ, ಹಾಗೆ 1 ಕಡಿ ಲಿಂಬೆಹಣ್ಣು ಸಹ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಣ. ಹಾಗೆ ಎಣ್ಣೆ ಸ್ವಲ್ಪ ಕಾಯಕ್ಕೆ ಬಿಡೋಣ. ಈಗ 1/4 ಸ್ಪೂನು ಸಾಸಿವೆ ಕಾಳು, ಹಾಗೆ ಚಿಟಿಕೆ ಅರಿಶಿಣ ಹಾಕೋಣ. ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಕಾಳನ್ನು ಫ್ರೈ ಮಾಡೋಣ. ಈಗ ಹೆಚ್ಚಿರುವ ಹಸಿಮೆಣಸು, ಕರಿಬೇವಿನ ಹೆಸಳು, ಹಾಗೆ ಅದ್ರ ಜೊತೆ ಬೆಳ್ಳುಳ್ಳಿನ ಹಾಕೋಣ. ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆದರೆ ತುಂಬ ಟೇಸ್ಟು. ಯಾವಾಗಲೂ ಹೆಸರು ಕಾಳು ಹಾಕಿದಾಗ ಕೆಲವ್ರಿಗೆ ಆಗಲ್ಲ, ಗ್ಯಾಸ್ ಅಂತಾರೆ. ಆವಾಗ ಬೆಳ್ಳುಳ್ಳಿ ಹಾಕಿಬಿಟ್ರೆ ಅದು ಸಮತೋಲನ ಆಗಿಬಿಡುತ್ತೆ. ಈಗ ಬೆಳ್ಳುಳ್ಳಿ ಹಾಕಿದ ಮೇಲೆ ಹೆಚ್ಚಿರುವ ದೊಣ್ಣೆಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಈಗ ಹೆಚ್ಚಿರುವ ಈರುಳ್ಳಿನ ಹಾಕೋಣ, ಸ್ವಲ್ಪ ಫ್ರೈ ಮಾಡೋಣ. ಈಗ ಹೆಚ್ಚಿರುವ ಟೊಮೊಟೊ ಹಣ್ಣನ್ನು ಹಾಕೋಣ. ಹಾಗೆ 2 ಸುತ್ತು ಹುರಿಯೋಣ. ಈಗ ಒಗ್ಗರಣೆಗೆ ಮೊಳಕೆ ಬರಿಸಿದ ಹೆಸರು ಕಾಳನ್ನು ಹಾಕೋಣ. ಹಾಗೆ 2 ಸುತ್ತು ಹುರಿಯೋಣ. ಈಗ ಮೂಲಂಗಿ ಸೊಪ್ಪನ್ನು ಹಾಕೋಣ. ಹಾಗೆ ದಂಟನ್ನು ಹಾಕಬಾರ್ದು, ಬರೀ ಸೊಪ್ಪು ಹಾಕಬೇಕು. ದಂಟು ಹಾಕಿದರೆ ಕಹಿ ಬರುತ್ತೆ. ಈಗ ಸೊಪ್ಪನ್ನು ಒಗ್ಗರಣೆ ಜೊತೆ ಸ್ವಲ್ಪ ಬಾಡಿಸೋಣ. ಈಗ ಹೆಚ್ಚಿರುವ ಮೂಲಂಗಿ ಹೋಳುಗಳನ್ನು ಹಾಕೋಣ. ಬರೀ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡೋದಕ್ಕಿಂತ ಹೀಗೆ ಮೂಲಂಗಿ ಸೇರಿಸಿ ಹಾಕಿದರೆ ರುಚಿ ಬಹಳ ಚೆನ್ನಾಗಿರುತ್ತೆ. ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರುಚಿಗಾಗೋಷ್ಟು ಉಪ್ಪು ಹಾಕೋಣ. ಈಗ ಅರ್ಧ ಲೋಟದಷ್ಟು ಬಿಸಿ ನೀರನ್ನು ಹಾಕೋಣ. ಹಾಗೆ ಒಂದ್ಸರಿ ಮಿಕ್ಸ್ ಮಾಡೋಣ. ಈಗ ಕುಕ್ಕರ್ ಮುಚ್ಚಿ 2 ವಿಷಲು ಕೂಗಿಸೋಣ. ಈಗ ಕುಕ್ಕರ್ ಮುಚ್ಚಳ ಓಪನ್ ಮಾಡೋಣ. ತರಕಾರಿ ಒಗ್ಗರಣೆ ತುಂಬ ಚೆನ್ನಾಗಿ ಬೆಂದಿದೆ. ಹಾಗೆ ಒಂದ್ಸರಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ನೀರಿನ ಪ್ರಮಾಣವೂ ಸಹ ಸರಿಯಾಗಿದೆ, ಹಾಗೆ ಉದುರಾಗಿ ಬಂದಿದೆ. ಪಲ್ಯಕ್ಕೆ ಯಾವಾಗಲೂ ಅಷ್ಟೇ ತುಂಬ ನೀರು ಹಾಕಬಾರ್ದು. ಈಗ ರುಚಿಗೆ ಲಿಂಬೆಹಣ್ಣಿನ ರಸವನ್ನು ಹಿಂಡೋಣ. ಈಗ 4 ಸ್ಪೂನು ಕಾಯಿ ಹೂವು, ಹಾಗೆ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೊಂದು ಸ್ಪೆಷಲ್ ಪಲ್ಯದ ಪುಡಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಹಾಕಿದ್ದೀನಿ. ಚಿತ್ರದುರ್ಗದ ಕಡೆ ಈ ಪಲ್ಯದ ಪುಡಿ ಮಾಡಿ ಇಟ್ಕೊಳ್ತಾರೆ. ಯಾವುದೇ ತರಕಾರಿ ಪಲ್ಯ ಮಾಡಿದರೂ ಸಹಿತ ಕೊನೆಯಲ್ಲಿ ಒಂದು ಅರ್ಧ ಸ್ಪೂನ್ ಇದು ಹಾಕಿಬಿಟ್ರೆ ಸಾಕು. ಇದರ ಪರಿಮಳ ಮತ್ತು ರುಚಿ ತುಂಬ ವ್ಯತ್ಯಾಸ ಇರುತ್ತೆ. ಈ ರೆಡಿ ಮಾಡಿದ ಪಲ್ಯದ ಪುಡಿನ ಫ್ರಿಜ್ಜಲ್ಲಿಟ್ಟರೆ 1 ವರ್ಷದವರೆಗೂ ಹಾಳಾಗೋಲ್ಲ. ಈಗ ಅರ್ಧ ಸ್ಪೂನು ಈ ಪಲ್ಯದ ಪುಡಿನ ಹಾಕೋಣ. ಹಾಗೆ ಈ ಪುಡಿ ಹಾಕಿದ ಮೇಲೆ ಮತ್ತೆ ಬಿಸಿ ಮಾಡಬಾರ್ದು. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಯಾದ ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಬಹಳ ಸರಳವಾಗಿ ಮಾಡುವಂಥದ್ದು, ಹಾಗೆ ತುಂಬ ರುಚಿ ಇರುತ್ತೆ. ಒಂದ್ಸರಿ ತಿಂದರೆ ಮತ್ತೆ ತಿನ್ನೋಣ ಅಂತ ಅನಿಸುತ್ತೆ. ಯಾವುದಕ್ಕೂ ನಂಚ್ಕೊಳ್ಳದೆ ಹಾಗೆ ಬೇಕಾದರೂ ಒಂದು ಬೌಲಿಗೆ ಹಾಕ್ಕೊಂಡು ತಿಂತಾ ಕೂತ್ಕೊಬೋದು, ಅಷ್ಟು ಪರಿಮಳ ಇರುತ್ತೆ. ನೋಡಿದ್ರಲ್ಲ, ರುಚಿಯಾದ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.